ಇವತ್ತಿನ ಶೂಟಿಂಗ್ ಬಗ್ಗೆ ಅಂತಂದ್ರೆ ಇದು ಒಂದು ಕಪಲ್ ಸಾಂಗ್ ಇದೆ. ಸೊ ಕಪಲ್ ಸಾಂಗ್ ಶೂಟ್ ಮಾಡೋಣ ಅಂತ ಈ ಲೊಕೇಶನ್ ಪ್ಲಾನ್ ಮಾಡಿದ್ವಿ. ಕ್ಲಾಸಿಕಲ್ ಅಲ್ಲಿ ವೆಸ್ಟರ್ನ್ ಎರಡು ಮಿಕ್ಸ್ ಮಾಡಿ ಮಾಡೋಣ ಅಂತ ಇಲ್ಲಿ ಪ್ಲಾನ್ ಮಾಡಿದ್ವಿ. ಅಂದ್ರೆ ಮೇಲ್ಕೋಟೆಯಲ್ಲಿ ಆಗಿದೆ ಅಂತಾನೆ ಆಗಿದೆ, ಬಟ್ ಜಾನಿ ಮಾಸ್ಟರ್ ಮಾಡಿಲ್ವಲ್ಲ ಮೇಲ್ಕೋಟೆಯಲ್ಲಿ, ಹಂಗಾಗಿ ವಿಭಿನ್ನವಾಗಿ ತೋರಿಸ್ತಾರೆ ಅಂತ ಇದಾರೆ. ಕನ್ನಡದಲ್ಲಿ ನಮ್ದು ಮಾಡಿದ್ದಾರೆ, ಮೋಹನ್ ಎಲ್ಲ ಮಾಡಿದ್ದಾರೆ ಕನ್ನಡದಲ್ಲಿ. ಈ ಸಿನಿಮಾದಲ್ಲಿ ಅವರು ಮಾಡಿದ್ದಾರೆ. ನನಗೆ ಪರ್ಸ್ನಲಿ ಜಾನಿ ಮಾಸ್ಟರ್ ಅಂದ್ರೆ ತುಂಬಾ ಇಷ್ಟ. ಅಪ್ಪು ಸರ್ದೆಲ್ಲ ನೋಡ್ತಾ ಇದ್ವಲ್ಲ, ಅದಕ್ಕೆ ಅವರು ಒಂದೆರಡು ಮಾಡ್ಲಿ ಅಂತ ನಾವು ಅವ್ರನ್ನ ಕೇಳ್ಕೊಂಡಿದ್ವಿ. ಬಟ್ ಅವರು ಖುಷಿಯಾಗಿ ಮಾಡ್ತಾ ಇದ್ದಾರೆ. ಅಲ್ಲ ಸ್ಟೆಪ್ ಎಕ್ಸ್ಪೆಕ್ಟ್ ಮಾಡ್ಬೋದು, ಬಟ್ ಎಲ್ಲದರಲ್ಲೂ ಬರೀ ಡ್ಯಾನ್ಸ್ ಆದ್ರೆ ಇದು ಚೆನ್ನಾಗಿರಲ್ಲ. ಅದು ಸಿಚುವೇಶನ್ ಸಿನಿಮಾದಲ್ಲಿ ನೋಡಿದ್ರೆ ಬೆಸ್ಟ್ ಅನ್ಸುತ್ತೆ. ಬಟ್ ಕಪಲ್ ಸಾಂಗ್ ಇದು ಇಲ್ಲ ಡ್ರೀಮ್ ಸಾಂಗ್ ಏನಲ್ಲ, ರಿಯಾಲಿಟಿಯಲ್ಲಿ ಇರೋದೇ ಸಾಂಗ್. ಜಾನಿ ಮಾಸ್ಟರ್ ಯಾವ್ದು ಈಸಿ ಇರುತ್ತೆ, ಸ್ಟೆಪ್ಗಳು ಎಲ್ಲ ಡಿಫಿಕಲ್ಟ್ ಆಗೇ ಇರುತ್ತೆ. ಬಟ್ ಟ್ರೈನ್ ಮಾಡ್ತಾರೆ, ಚೆನ್ನಾಗಿ ಟ್ರೈನ್ ಮಾಡಿದ್ದಾರೆ. ಇಲ್ಲಿ ಮಾತ್ರ ಚಿಕ್ಕದಾಗಿ ಎದೆ ಗುದ್ದಿದ್ದಾರೆ, ಇಲ್ಲೆಲ್ಲ ನಮಗೆ ಚೆನ್ನಾಗಿ ರುಬ್ಬಿದ್ದಾರೆ ಕಾಲಲ್ಲಿ, ಆ ಥರ ಚೆನ್ನಾಗಿ ಮಾಡಿಸಿದ್ದಾರೆ. ಈ ಸಾಂಗ್ ಅಲ್ಲಿ ಇದೆ, ನಮ್ದಿದೆ, ಹೀರೋಯಿನ್ ಜಾಸ್ತಿ ಇದೆ ಇದರಲ್ಲಿ. ಹೀರೋಯಿನ್ ಅವ್ರನ್ನ ಹೊಗಳೋ ಥರ ಸಾಂಗ್ ಇದೆ. ಸೊ ಹೀರೋಯಿನ್ ಜಾಸ್ತಿ ಚೆನ್ನಾಗಿದೆ. ಮೀಟ್ ಮಾಡಿದ್ದವ್ರನ್ನ ಒಂದೊಂದು ಸಾಂಗಿಗೆ 6 ತಿಂಗಳು ವೆಯ್ಟ್ ಮಾಡಿ ತಗೊಂಡಿದ್ದೀವಿ ಡೇಟ್ನ. ಅವ್ರ ಹತ್ರನೇ ಮಾಡಿಸ್ಬೇಕು ಅನ್ನೋದು ತುಂಬ ಆಸೆ ಇತ್ತು ಮೊದಲಿಂದ. ಬಟ್ ನಮ್ಮ ಎಕ್ಸ್ಪೆಕ್ಟೇಷನ್ ಏನಿತ್ತು ಅದಕ್ಕಿಂತ ಜಾಸ್ತಿ ರೀಚ್ ಆಗಿದ್ದೀವಿ ಅಂತ ಅನ್ನಿಸ್ತಿದೆ. ಈಗ ಅವ್ರು ಅಲ್ಲ ಇತ್ತು ಒಂದು, ಈಗ ಅವ್ರು ಹೇಳಿದ್ರು ಗೊತ್ತಾಯ್ತಾ, ಕೆಲವು ಸಿನಿಮಾ ಫ್ರೀಯಾಗೇ ಮಾಡ್ತೀನಿ ಅಂತ ಮಾಡಿದ್ದಾರೆ. ಅದು ನನಗೇನೋ ಗೊತ್ತಿಲ್ಲ, ನನಗೆ ಅವರು ನೋಡಿದ್ರೆ ಒಂಥರ ನಮ್ಮ ಓನ್ ಬ್ರದರ್ ಫೀಲ್. ಸೊ ಹಾಗಾಗಿ ಅವ್ರೇನು ನಮ್ಮ ಹತ್ರ ಆ ಥರ ಕಮರ್ಷಿಯಲ್ ಆಗಿ ಏನು ಮಾಡಿಲ್ಲ, ಆ ಥರ ಪ್ರೀತಿಯಿಂದ ಮಾಡಿದ್ದಾರೆ. ಸೊ ಹಂಗಾಗಿ ನಮ್ಗೆ ಇನ್ನೂ ಅವ್ರ ಮೇಲೆ ಪ್ರೀತಿ ಜಾಸ್ತಿ. ಭಾಷೆ ಓಕೆ, ಕನ್ನಡದಲ್ಲೂ ಕೊಟ್ಟಿದ್ದೀವಲ್ಲ ಬೇರೆಯವ್ರಿಗೂ. ಓಕೆ ಮಾಡಿದ್ದಾರೆ, ಮೋಹನ್ ಮಾಡಿದ್ದಾರೆ, ಎಲ್ಲರೂ ಮಾಡಿದ್ದಾರೆ. ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಆಲ್ಮೋಸ್ಟ್ 1.5 ಇಯರ್ ನಾವು ವರ್ಕ್ ಮಾಡಿದ್ದೀನಿ. ಅಂದರೆ ಏಡುಮಲೆ ಸ್ಟಾರ್ಟ್ ಆದಾಗಲೇ ನಾನು ಈ ಸಿನಿಮಾಗೂ ಕೂಡ ನಾನು ಸೈನ್ ಮಾಡಿದ್ದು. ಸೊ ತುಂಬ ಇಟ್ಸ್ ಅ ವೆರಿ ಗುಡ್ ಟೀಮ್ ಅಂತ ಹೇಳ್ಬೋದು ಫಸ್ಟ್ಲಿ. ಆ್ಯಂಡ್ ಒಳ್ಳೆ ಐ ಆಮ್ ರಿಯಲಿ ಲಕ್ಕಿ ಈ ಒಂದು ಟೀಮ್ನ, ಈ ಒಂದು ಪ್ರೊಡಕ್ಷನ್ ಹೌಸ್ ನನಗೆ ಸಿಕ್ಕಿರೋದು. ಪ್ರತಿಯೊಬ್ಬರು ಕೂಡ ಇಲ್ಲಿ ಲೈಕ್ ನಾವು ಈ ವರ್ಕ್ ಮಾಡಿದ್ದೀವಿ, ಇಲ್ಲಿ ಮಾಡಿದ್ದೀವಿ, ಅದೊಂದು ಏನು ಹೇಳ್ತಾರೆ, ಅದೊಂದು ಆ್ಯಟಿಟ್ಯೂಡ್ ಯಾರಿಗೂ ಇಲ್ಲ. ಇಲ್ಲೆಲ್ಲರೂ ಹೊಸದಾಗಿ ವರ್ಕ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಈವನ್ ಜಾನಿ ಮಾಸ್ಟರ್ ಇರ್ಬೋದು, ಆ್ಯಂಡ್ ನಾನು ಅವರಿಗೆ ಹೊಸಬ್ರಾಗಿರ್ಬೋದು. ನಾನು ಫಸ್ಟ್ ಟೈಮ್ ಅವ್ರ ಜೊತೆ ನಾನು ವರ್ಕ್ ಮಾಡ್ತಾ ಇರೋದು. ಈಸ್ ಆಲ್ಸೋ ಲೈಕ್ ನನಗೇನಾದರೂ ಕಷ್ಟ ಆಗ್ತಿದೆ, ಓಕೆ ಸ್ಪಾಂಟೇನಿಯಸ್ಸಲ್ಲೇ ಅಲ್ಲೇ ಚೇಂಜ್ ಮಾಡ್ತಾರೆ. ಸೊ ಪ್ರತಿಯೊಬ್ಬರು ಜೊತೆನೂ ವರ್ಕ್ ಮಾಡಿ ನನಗೆ ತುಂಬ ಖುಷಿಯಾಗಿದೆ. ಈಗಾಗಲೇ ಒಂದು 10 days ನಂದು ಅಷ್ಟೇ ಶೂಟ್ ಇರೋದು. 1.5 years ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಆ್ಯಂಡ್ ಪ್ರತಿಯೊಂದೂ ಕೂಡ ಏನೇ ಅರ್ಥ ಆಗಿಲ್ಲ ಅಂದರೆ ಈವನ್ ನಮ್ಮ ಕಿರಣ್ ಸರ್ ಡೈರೆಕ್ಟರ್ ಇರ್ಬೋದು, ಆ್ಯಂಡ್ ಮನೋಜ್ ಸರ್, ಪ್ರತಿಯೊಬ್ಬರು ಕೂಡ ಯಾವುದಾದ್ರೂ ಸೀನ್ ಬರಲಿಲ್ವಾ, ಓಕೆ ಸ್ವಲ್ಪ ಕೂಲ್ ಆಗೋ ಮೊದಲು ಆಮೇಲೆ ಸ್ವಲ್ಪ ಪ್ರಾಕ್ಟೀಸ್ ಮಾಡು, ಬಿಫೋರ್ ವರ್ಕ್ಶಾಪ್ ಎಲ್ಲ ಮಾಡಿ. ಆ್ಯಂಡ್ ಸೆಟ್ಟಲ್ಲೂ ಕೂಡ ಏನಾದರೂ ಸೆಟ್ ಆಗಿಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಟೈಮ್ ತೊಗೊಂಡು ಅವರೇ ಬಂದು ಪ್ರಾಕ್ಟೀಸ್ ಮಾಡಿಸಿ ದೆನ್ ಶಾರ್ಟಿಗೆ ಹೋಗ್ತೀವಿ. ಸೊ ಈ ಥರ ಇದ್ರದ್ದು ವರ್ಕ್ಶಾಪ್ ಎಲ್ಲ ಮಾಡಿಕೊಂಡು ಮಾಡ್ತೀವಲ್ಲ. ಸೊ ಪ್ರತಿಯೊಬ್ಬರು ಕೂಡ ಅಷ್ಟೇ ಸಪೋರ್ಟ್ ಮಾಡಿದ್ದಾರೆ ನನಗೆ. ಆ್ಯಂಡ್ ಈ ಒಂದು ಟೀಮ್ನ ನಾನು ಪಡೆಯೋದಕ್ಕೆ ಐ ಆಮ್ ರಿಯಲಿ ಲಕ್ಕಿ. ಆ್ಯಂಡ್ ಎಸ್, ಅಶ್ವಿನ್ ಸರ್ ಬಗ್ಗೆ ಹೇಳಬೇಕಂದ್ರೆ ಈಸ್ ಅ ವೆರಿ ಹಾರ್ಡ್ ವರ್ಕರ್. ಆ್ಯಂಡ್ ಪ್ರತಿಯೊಂದು ಅಂದರೆ ಲೈಕ್ ಬೇಗ ತಗೊತಾರೆ, ಏನಾದರೂ ತಪ್ಪಾದರೂ ಸರಿ ಕರೆಕ್ಟ್ ಆದರೂ ಸರಿ ಬೇಗ ತಗೊತಾರೆ. ಸೊ ನನಗೆ ಮೊದಲನೇದಾಗಿ ಈ ಸಿನಿಮಾ ಒಪ್ಕೊಳ್ಳೋದಕ್ಕೆ ಕಾರಣ ಭಾಳ ಒಳ್ಳೆ ಟೀಮ್. ಆ್ಯಂಡ್ ಸ್ಟೋರಿ ವೈಸ್ ಇಟ್ಸ್ ಅಮೇಝಿಂಗ್ ಸ್ಟೋರಿ. ಈ ಒಂದು ಸ್ಟೋರಿನ ನಾನು ಅಂದರೆ ಲೈಕ್ ನಾನು ಮಾಡಿದ್ರೆ ಇದು ತುಂಬ ಚೆನ್ನಾಗಿರುತ್ತೆ ಅಂತ ನನಗೆ ಅನಿಸಿದ್ದು ಮೊದಲು. ಸೊ ಅದಕ್ಕೋಸ್ಕರ ಈ ಒಂದು ಟೀಮ್ನ ನಾನು ಒಪ್ಕೊಂಡಿದ್ದು. ಆ್ಯಂಡ್ ಈ ಸಿನಿಮಾನ ನಾನು ಒಪ್ಕೊಂಡೆ. ಸಿರಿ ಶೀ ಈಸ್ ಅ ಯೂಟ್ಯೂಬರ್. ಆ್ಯಂಡ್ ಅವ್ರದ್ದೊಂದು ಹೇಳ್ಬೋದಲ್ಲ ಸರ್, ಅಷ್ಟೇ ಓಕೆ. ಇಲ್ಲ ಅಂದರೆ ಯೂಟ್ಯೂಬರ್ ಅಂದರೆ ಒಂದೇ ಥರ ಇರಲ್ಲ ಅಲ್ಲ, ಬೇರೆ ಥಾಟ್ಸ್ ಇರುತ್ತೆ, ಬೇರೆ ಬೇರೆ ಕೈಂಡ್ ಆಫ್ ಯೂಟ್ಯೂಬರ್ಸ್ ಇರ್ತಾರೆ. ಸೊ ಹಾಗೇನೆ, ಸೊ ಅದೊಂದು ಬೇರೆ, ನಾನು ಬೇರೆ. ಶೀ ಈಸ್ ವೆರಿ ಹೆಂಗೆ ಅಂದರೆ ವೆರಿ ಸ್ವೀಟ್. ಪ್ರತಿಯೊಂದೂ ನಮಗೆ ಅದೊಂದು ಪ್ರೊಡ್ಯೂಸರ್ ಫೀಲ್ ಆಗಿದೆ. ತುಂಬ ಫ್ರೆಂಡ್ಲಿ ಆಗಿರ್ತಾರೆ. ಸೆಟ್ಟಲ್ಲಿ ಆಗಿರಲಿ, ಏನಾದರೂ ಒಂದು ಪ್ರಾಬ್ಲಮ್ ಆಯಿತಾ ತಕ್ಷಣ ಬರ್ತಾರೆ, ಏನಾದರೂ ಒಂದು ಸೆಟ್ ಆಗ್ತಿಲ್ವಾ, ಓಕೆ ವೆರಿ, ನಾನು ಇಂಡಸ್ಟ್ರಿಯಲ್ಲೇ ನಾನು ವರ್ಕ್ ಮಾಡಿರೋದ್ರಲ್ಲಿ ವೆರಿ ಕೂಲ್ ಆಗಿರೋ ಪ್ರೊಡ್ಯೂಸರ್ ಅಂದರೆ ಸುಷ್ಮಾ ಮ್ಯಾಮ್. ಇದು ಸೆಟ್ ಆಗಿಲ್ಲ, ಓಕೆ ಮಾಸ್ಟರ್ ಚೇಂಜ್ ಮಾಡಿ ಬೇರೆ ಕಡೆ ಹೋಗೋಣ, ಪ್ರಿಯಾಂಕಾ ಇದು ಲೊಕೇಶನ್ ಶಿಫ್ಟ್, ಬೇರೆ ಕಾಸ್ಟ್ಯೂಮ್ ಆಗೋ, ಇಷ್ಟು ಕೂಲಾಗಿರ್ತಾರೆ.
ಸೊ ವೆರಿ ಒಂಥರ ಯಾರು ಟೆನ್ಷನ್ನೇ ಮಾಡ್ಕೊಳ್ದೆ ಕೂಲಾಗಿ 1.5 ವರ್ಷ ಅಲ್ಲಿ ನಮಗೆ ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ. ಅಷ್ಟು ಚೆನ್ನಾಗಿ ತುಂಬ ಚೆನ್ನಾಗಿ ಎಲ್ಲ ಶಾರ್ಟ್ಸು ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಇವತ್ತಿನ ದಿನ ದಿಸ್ ಈಸ್ ವೆರಿ ಸ್ಪೆಷಲ್ ಡೇ ಫಾರ್ ಮೀ ಬಿಕಾಸ್ ಮೈಸೂರು ನನ್ನ ಊರಲ್ಲಿ ಸಾಂಗ್ ಶೂಟ್ ನಡೀತಾ ಇದೆ. ಹೋಲ್ ಸಾಂಗ್ ಶೂಟ್ ಮೈಸೂರಲ್ಲಿ ನಡೀತಾ ಇದೆ. ಸೊ ತುಂಬ ಖುಷಿ ಆಗ್ತಾ ಇದೆ. ಆ್ಯಂಡ್ ಮನೆ ಪಕ್ಕದಲ್ಲೇ ಇದೆ. ಹೋಗಿ ಮನೇಲಿ ಅಮ್ಮ ಫುಲ್ ಎಲ್ಲ ಫ್ಯಾಮಿಲಿ ಎಲ್ಲ ಇಲ್ಲೇ ಇದ್ದಾರೆ. ಎಲ್ಲರೂ ಒಟ್ಟಿಗೆನೆ ಅಂದರೆ ಒಂಥರ ಇದು ಶೂಟಿಂಗ್ ಥರ ಫೀಲ್ ಆಗ್ತಾ ಇಲ್ಲ, ಒಂಥರ ಫುಲ್ ಜಾಲಿ ಮಾಡ್ತಾ ಇದ್ದೀವಿ ಎಲ್ಲರೂ. ಇದು ನನ್ನ ಮೇಲೆ ಇರೋದ್ರಿಂದ ಈ ಸಾಂಗು ಸಖತ್ತಾಗಿದೆ. ಟೇಕ್ಸ್ ಅದೇ ಅಲ್ಲ ಹೇಳ್ದಾಗ ಜಾನಿ ಮಾಸ್ಟರ್ ಹತ್ರ ಟೇಕ್ಸ್ ನಾವು ಇಲ್ವೇ ಇಲ್ಲ. ಲೆಕ್ಕನೇ ಹಾಕ್ಬೇಕು 100 ಆದ್ರೂ ಆಗ್ಬೋದು, ಅವ್ರಿಗೆ ಸ್ಯಾಟಿಸ್ಫೈ ಆಗೋ ತನಕ ಮಾಡ್ತಾ ಇರ್ಬೇಕು ಅಷ್ಟೇನೆ. ಇವ್ರು ಹೇಳ್ದಾಗೆ ಅದೇ ಫಸ್ಟ್ ಟೈಮ್ ನಾನು ಜಾನಿ ಮಾಸ್ಟರ್ ಜೊತೆ ವರ್ಕ್ ಮಾಡ್ತಾ ಇರೋದು. ತುಂಬ ಫಸ್ಟ್ ಜಾನಿ ಮಾಸ್ಟರ್ ಈ ಒಂದು ಸಾಂಗ್ನ ಕೊರಿಯೋಗ್ರಾಫ್ ಮಾಡ್ತಾ ಇದ್ದಾರೆ ಅಂದ ತಕ್ಷಣ ನಂಗೆ ತುಂಬಾ ಖುಷಿ ಆಯಿತು. ಯಾಕಂದರೆ ಎಷ್ಟೊಂದು ಜನ ಸೆಲೆಬ್ರಿಟೀಸ್ನ ನಾನು ಇವತ್ತವರೆಗೂ ಅಪ್ಪು ಸರ್ನ ನೋಡೋಕ್ಕಾಗಲಿಲ್ಲ. ಆ್ಯಂಡ್ ಅವ್ರ ಜೊತೆ ವರ್ಕ್ ಮಾಡಿರೋರು ಆ್ಯಂಡ್ ಇಡೀ ಆಲ್ ಸೆಲೆಬ್ರಿಟೀಸ್ ಜೊತೆ ವರ್ಕ್ ಮಾಡಿದ್ದಾರೆ. ಸೊ ಅವರು ನನಗೆ ಅಂದರೆ ಹೇಳ್ಕೊಡ್ತಾರೆ, ಈ ಒಂದು ಸಾಂಗ್ ಕೊರಿಯೋಗ್ರಾಫ್ ಮಾಡ್ತಾರೆ ಅಂದರೆ ತುಂಬ ಖುಷಿಯಾಗಿದ್ದೆ. ಆ್ಯಂಡ್ ಅವ್ರ ಜೊತೆ ವರ್ಕ್ ಮಾಡ್ತಾ ಇರೋದು ತುಂಬ ಖುಷಿ ಇದೆ. ಫುಲ್ ಕಂಪ್ಲೀಟಾಗಿ ಸ್ಟಾರ್ಟಿಂಗ್ ಭಯ ಇತ್ತು, ಹೇಗೆ ಅಂದರೆ ನನಗೆ ಅಷ್ಟು ಡಾನ್ಸ್ ಪರ್ಫೆಕ್ಷನ್ ಬರೋದಿಲ್ಲ, ಬಟ್ ಹೇಗೆ ಮಾಡ್ತಾರೆ ಅಂತ. ಬಟ್ ವೆರಿ ನೈಸ್. ಹೌದು, ಆಫ್ಟರ್ ಮಹಾನಟಿ ತರುಣ್ ಸರ್ ತುಂಬಾ ಪ್ರತಿಯೊಂದು ಕಥೆನೂ ನಾನು ತರುಣ್ ಸರ್ ಹತ್ರ ಹೇಳ್ತಾ ಇದ್ದೆ, ಸರ್ ಈ ಥರ ಒಂದು ಕತೆ ಬಂದಿದೆ, ಸೊ ಏನು ಸಜೆಸ್ಟ್ ಮಾಡ್ತಾ ಇದ್ರು ಸರ್, ಈ ಟೀಮ್ ತುಂಬ ಒಳ್ಳೆ ಚೆನ್ನಾಗಿದೆ ಅಂತ. ನಾನು ಈ ಸಿನಿಮಾ ಬಗ್ಗೆ ಹೇಳಿದಾಗ ಈಸ್ ಆಲ್ಸೋ ತುಂಬ ಚೆನ್ನಾಗಿದೆ ಮಾಡಿ ಅಂತಲೇ. ಯಾವುದು ಡ್ಯೂ ನಿಲ್ಸಿಲ್ಲ ಮೇಡಮ್, ಎಲ್ಲ ಅಲ್ಲೇ ಕ್ಲಿಯರ್ ಮಾಡ್ಕೊಂಡು ಬರ್ತಿದ್ದೀವಿ. ಅದರಲ್ಲೇನು ಯಾವುದು ಪ್ರಾಬ್ಲಮ್ ಇಲ್ಲ. ಆ ಪ್ರಾಬ್ಲಮ್ ಬಗ್ಗೆ ಯೋಚನೆ ಮಾಡೋ ನೆಸೆಸಿಟಿನೇ ಇಲ್ಲ. ನಾವು ಕೊಡ್ತೀನಿ ಅಂತ ಆಮೇಲೆ ಹೇಳಿದ್ದಾರೆ, ಆಮೇಲೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸಿನಿಮಾ ರಿಲೀಸ್ ಆದಮೇಲೆ ದುಡ್ಡು ಬಂದರೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಕೊಡೋದೇ ಇಲ್ಲ ಅಂತ ಅಂದ್ರ ಹೌದಾ? ಹೋಗ್ಲೇಬೇಕಲ್ಲ, ನಮ್ದೇ ಅಲ್ಲ. ಇಲ್ಲ ಇದು ಎಲ್ಲ ಭಾಗಕ್ಕೂ ಊಟ ಆಗುತ್ತೆ. ಬೇರೆ ಸಾಂಗ್ ಕೇಳ್ತಾರೆ ಸುಮ್ಮನೆ ಆಗ್ತಾರೆ. ಬಟ್ ನಮ್ಮ ಸಿನಿಮಾದಲ್ಲಿ ಜಾನಿ ಮಾಸ್ಟರ್ ಸ್ಟುಡಿಯೋಗೆ ಹೋಗಿ 1 ವೀಕು ಸಾಂಗ್ನ ಫುಲ್ ಟ್ಯೂನ್ ಮಾಡಿದ್ದಾರೆ. ಸಾಂಗ್ನ ಅವರು ಟ್ಯೂನ್ ಮಾಡಿ ಅವರೇ ಚೇಂಜ್ ಮಾಡಿಸಿ ಏನೇನು ಬೇಕು ಅವ್ರು ಅದನ್ನ ಮಾಡಿಕೊಂಡು ಆಮೇಲೆ ಬಂದು ಇದು ಮಾಡಿದ್ದಾರೆ. ಅದು ನಮ್ಮ ಮೇಲಿರೋ ಲವ್. ಥ್ಯಾಂಕ್ ಯು ಸರ್.